ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಓಕೆ, ಅಂತ್ಯಕ್ರಿಯೆ ಮಾಡೋ ಟೈಮಲ್ಲಿ ಪ್ರಿಯಾಂಕಾ ನಿಮ್ ಜೊತೆನೇ ಇದ್ರ? ಹಾಗಾದ್ರೆ ಏನು ಮಾತಾಡ್ಲಿಲ್ವಾ ನಿಮ್ ಜೊತೆ? ಏನ್ ಮಾತನಾಡಿದ್ರು ಆ ಸಂದರ್ಭದಲ್ಲಿ? ಇಲ್ಲ ಮೇಡಮ್, ಏನು ಮಾತಾಡಿರ್ಲಿಲ್ಲ, ನನ್ನ ಹತ್ರ ಏನು ಮಾತಾಡಿರ್ಲಿಲ್ಲ. ನನ್ ದೊಡ್ಡ ಮಗಳು ಮಾತ್ರ ನನ್ನ ಹತ್ರ ಇದ್ಲು. ನಾನು ಅವ್ರನ್ನ ಹಿಡ್ಕೊಂಡಿದ್ದೆ, ಅವ್ರು ನನ್ನ ಹಿಡ್ಕೊಂಡು ಒಬ್ರು ಕನ್ಸೋಲ್ ಮಾಡ್ಕೊಂಡಿದ್ವಿ. ಬಟ್ ಅವಳು ದೊಡ್ಡ ಮಗಳ ಹತ್ರನೂ ಬರ್ಲಿಲ್ಲ, ನನ್ನ ಹತ್ರನೂ ಬರ್ಲಿಲ್ಲ. ಅವ್ರ ಅಮ್ಮನ ಜೊತೆಗೆ ಕೈ ಹಿಡ್ಕೊಂಡು ನಿಂತ್ಕೊಂಡಿದ್ದು ಮೇಡಮ್ ಅವರು. ಓಕೆ, ನೀವು ಮಾತಾಡೋಕ್ ಪ್ರಯತ್ನ ಪಡ್ಲಿಲ್ವಾ ಹಾಗಾದ್ರೆ ಅವ್ರ ಜೊತೆ? ಯಾಕೆ? ಇಲ್ಲ ಮೇಡಮ್, ನಾನ್ ಮಾಡ್ಲಿಲ್ಲ ಮೇಡಮ್. ಇಲ್ಲ ಮೇಡಮ್, ನಾನೇ ತುಂಬಾ ಬ್ಯಾಡ್ ಸ್ಟೇಟ್ ಅಲ್ಲಿ ಇದ್ದೆ ಮೇಡಮ್ ಆ ಟೈಮಲ್ಲಿ. ನನಗೆ ಅಳು ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ, ನನಗೆ ನಿಂತ್ಕೊಳಕ್ ಆಗ್ತಾ ಇಲ್ಲ, ತಲೆ ಸುತ್ತು ಬರತ್ತಾರ, ವೀಕ್ನೆಸ್ ಎಲ್ಲ ಆಗೋಗ್ಬಿಟ್ಟಿತ್ತು ಮೇಡಮ್. ಅಷ್ಟು ನನಗೆ ಸಂಕಟ ಆಗೋಗ್ಬಿಟ್ಟಿತ್ತು. ನನ್ನೇ ಸಂಭಾಳಿಸ್ಕೊಳಕ್ ಆಗ್ತಾ ಇರ್ಲಿಲ್ಲ. ಇನ್ನು ಅವ್ರನ್ನೇನ್ ಮಾತಾಡ್ಸಿದ್ರೆ ನಾನು ಫುಲ್ಲೇನೆ ನಿಂತ್ಕೊಂಡ್ಬಿಟ್ಟಿದ್ದೆ ಮೇಡಮ್. ಅಲ್ಲ, ಅವ್ರು ನಿಜವಾಗ್ಲೂ ಎಮೋಷನಲ್ ಆಗಿದ್ರ ಅಥವಾ ಡ್ರಾಮಾ ತರ ನಾಟಕ ಮಾಡ್ತಾ ಇದ್ರ ಅಂತ ಆ ಸಂದರ್ಭದಲ್ಲಿ? ನಾನು ಪೀಪಲ್ ರೀಡ್ ಮಾಡಕ್ ಬರೋದಿಲ್ಲ ಮೇಡಮ್ ನನಗೆ. ಐ ಡೋಂಟ್ ನೋ ಮೇಡಮ್ ವೆದರ್ ಆಕ್ಟಿಂಗ್ ಮಾಡ್ತಾ ಇದ್ದ ನಿಜವಾಗ್ಲೂ ಆಗ್ತಿಲ್ಲ. ಓಕೆ, ಅಲ್ಲ, ನಿಮ್ಗೆ ಈ ವಿಷಯ ಗೊತ್ತಾದ್ಮೇಲೆ, ಮೂಗಲ್ ರಕ್ತ ಬರ್ತಾ ಇದೆ ಅಂತ ಗೊತ್ತಾದ್ಮೇಲೆ, ಇವರೇ ಮಾಡಿದ್ದಾರೆ ಅನ್ನೋದು ಗೊತ್ತಾದ್ಮೇಲೆ ನೀವು ಕೇಳೋ ಪ್ರಯತ್ನನೇ ಪಡ್ಲಿಲ್ವಾ? ಏನಾಯ್ತು, ಹೇಗಾಯ್ತು, ಯಾಕೆ ಮೂಗಲ್ ರಕ್ತ ಬಂತು, ಬಿರಿಯಾನಿ ತಿಂದ ತಕ್ಷಣ ರಕ್ತ ಬರುತ್ತಾ ಅಂತೇಳಿ ಏನು ಕೇಳೋ ಇದನ್ನೇ ಮಾಡ್ಲಿಲ್ವಾ ನೀವು? ಮೇಡಮ್, ಅವರು ಬೈ ದ ಟೈಮ್ ಅವ್ರದ್ದು ನಂಬರ್ಸ್ ಗಳೆಲ್ಲ ಚೇಂಜ್ ಮಾಡಿಟ್ಬಿಟ್ಟಿದ್ರು, ಮೊಬೈಲ್ ನಂಬರ್ಸ್ ಗಳು. ಫಸ್ಟ್ ಥಿಂಗ್ ಅದಾಯ್ತು ಮೇಡಮ್. ಆಮೇಲೆ ಆ ಟೈಮಲ್ಲಿ ಇಲ್ಲ ಮೇಡಮ್, ಅವಳು ನಿಲ್ಲೇ ಇಲ್ಲ, ಒಂದ್ ಸೆಕೆಂಡ್ ನಿಲ್ಲ. ಮಣ್ಣ ಮಾಡ್ತಿದ್ದಂಗೆ ಬಡ ಅಂತ ಹತ್ತು ಕಾರ್ ಹತ್ಕೊಂಡು ಹೋಗೇ ಬಿಟ್ಲು ಮೇಡಮ್. ಅವ್ರ ಅಮ್ಮ ಇಬ್ರು ಹೋಗೇ ಬಿಟ್ಲು. ನಾನು, ನನ್ನ ಮಗಳು ಮತ್ತೆ ನನ್ನ 4 ಜನರು ಫ್ರೆಂಡ್ಸ್ ಎಲ್ಲರೂ ನಾವೇ ಲಾಸ್ಟ್ ಪೀಪಲ್ ರುದ್ರಭೂಮಿ ಬಿಟ್ಟು ಆಚೆ ಬರೋಕೆ ನಾವೇ ಲಾಸ್ಟ್ 4 or 5 ಮೆಂಬರ್ಸ್ ಇದ್ವಿ ಮೇಡಮ್. ಅವ್ಳು ನಿಲ್ಲೇ ಇಲ್ಲ, ಒಂದ್ ಸೆಕೆಂಡ್ ನಿಲ್ಲ. ಓಕೆ, ನಿಮ್ಗೆ ಯಾವಾಗ ಇದು ಮರ್ಡರ್ ಅಂತ ಅನಿಸ್ತು? ನೀವ್ ಯಾವಾಗ ಪೊಲೀಸರಿಗೆ ಹೋಗಿ ಅಪ್ರೋಚ್ ಮಾಡಿದ್ರಿ ಇದು ಮರ್ಡರ್ ಅಂತ ಹೇಳಿ? ಮೇಡಮ್, ಪೊಲೀಸ್ ಸ್ಟೇಷನ್ ಅಲ್ಲಿ ನನಗೆ ಇದು ಕೊಟ್ರು, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೊಟ್ರು. ನಾನು ಸ್ಟೇಷನ್ ಅಲ್ಲೇ ನಿಂತ್ಕೊಂಡಿದ್ದು ಫಸ್ಟ್ ಕಾಸ್ ಆಫ್ ಡೆತ್ ಓದಿದೆ. ಯಾಕಂದ್ರೆ ಫಸ್ಟ್ 2 pages ನನಗೇನು ಅರ್ಥ ಆಗ್ತಾ ಇರ್ಲಿಲ್ಲ. ಅದು 3rd page ಅಲ್ಲಿ ದೊಡ್ಡದಾಗಿ ಕಾಸ್ ಆಫ್ ಡೆತ್ ಅಂತ ಹಾಕಿದ್ರು. ಅದರಲ್ಲಿ ಕಾಸ್ ಆಫ್ ಡೆತ್ ಅಲ್ಲಿ ಕಂಬೈನ್ಡ್ ಎಫೆಕ್ಟ್ ಆಫ್ ಅಸ್ಫಿಕ್ಸಿಯೇಷನ್ ಡ್ಯೂ ಟು ಒಬ್ಲಿಟರೇಟೆಡ್ ವಿಂಡ್ ಪೈಪ್ ಅಂಡ್ ಬ್ಲಂಟ್ ಫೋರ್ಸ್ ಟ್ರಾಮಾ ಟು ದ ಅಬ್ಡೋಮೆನ್ ಅಂತಾನೆ ಬರ್ದಿತ್ತು ಅದರಲ್ಲಿ. ನನಗಿದು ಅರ್ಥ ಆಯ್ತು. ಐ ನೋ ಅಟ್ಲಿ ಒಂದ್ ಸ್ವಲ್ಪ ಎಜುಕೇಶನ್ ಇದೆ, ಐ ನ್ಯೂ ವಾಟ್ ಇಟ್ ಈಸ್ ಅಂತ. ನಾನು ಅದನ್ನ ತಗೊಂಡು ಅಲ್ಲಿ ಇರೋ ಇನ್ಸ್ಪೆಕ್ಟರ್ ಹತ್ರ ಹೋಗ್ಬಿಟ್ಟು ಕೇಳಿದೆ, ಸರ್ ಏನ್ ಸರ್ ಹಿಂಗ್ ಬಂದೈತೆ ರಿಪೋರ್ಟ್, ಇದು ಈ ತರ ಬರ್ದಿದ್ದಲ್ಲ ಅಂತಾರೆ. ಇಲ್ಲಪ್ಪ ಹಂಗಲ್ಲ, ಇವಾಗ ಇದು ರಿಪೋರ್ಟ್ ಬಂದಿದೆ ಸರಿ, ಇವಾಗ ಒಂದು FSL ರಿಪೋರ್ಟ್ ಬರೋದ್ ಬಾಕಿ ಐತೆ, ಆಮೇಲೆ ಒಂದು ಡಾಕ್ಟರ್ ಒಪಿನಿಯನ್ ತಗೊಳ್ಳೋಣಂತೆ. ಅದ್ರಲ್ಲಿ ಏನಾದ್ರು ಡಾಕ್ಟರ್ ಒಪಿನಿಯನ್ ಅಲ್ಲಿ ಏನಾದ್ರು ಮರ್ಡರ್ ಅಂತ ಏನಾದ್ರು ಬರೋದಿದ್ರೆ ಇಮಿಡಿಯೇಟ್ ಆಗಿ ಈ ಕೇಸ್ನ UDR ನ ಮರ್ಡರ್ ಅಂತ ಮಾಡ್ಬಿಟ್ಟು ಅವ್ರನ್ನೆಲ್ಲ ಅರೆಸ್ಟ್ ಮಾಡಿಸ್ಬಿಡ್ತೀವಿ, ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು ಮೇಡಮ್. ಐ ವಾಸ್ ನಾಟ್ ಕನ್ವಿನ್ಸ್. ನನಗೆ ಅದರಲ್ಲಿ ಏನು ಒಪ್ಕೆನೆ ಆಗ್ಲಿಲ್ಲ ಅವ್ರು ಯಾವ್ದು ಹೇಳಿದ್ ನನಗೆ. ಆಚೆ ಬಂದೆ, ಕಾರಲ್ಲಿ ಕೂತ್ಕೊಂಡು ಫೋಟೋಗಳೆಲ್ಲ ಸ್ಕ್ಯಾನ್ ಎಲ್ಲ ಮಾಡ್ಬಿಟ್ಟು ನಮ್ಮ ಅಕ್ಕ ಕಳಿಸ್ಬಿಟ್ಟು ಅವ್ರಿಗೆ ಹೇಳ್ದೆ, ಜಸ್ಟ್ ಲುಕ್ ಅಟ್ ದಿಸ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್, ವೆನ್ನು ಪಾಪುದು ಬಂದಿದೆ ಅಂತ ಹೇಳ್ಬಿಟ್ಟು ಕಳಿಸ್ದೆ. ಅವ್ರು ಇಮಿಡಿಯೇಟ್ಲಿ ವಿತಿನ್ 5 minutes ರಿಟರ್ನ್ ಫೋನ್ ಮಾಡಿದ್ರು, ಪ್ರವೀಣ ನಾಟ್ ಅಟ್ ಆಲ್, ಇಟ್ ಇಸ್ ನಾಟ್ ಅನ್ ಆಕ್ಸಿಡೆಂಟಲ್ ಡೆತ್, ಇಟ್ ಇಸ್ ನಾಟ್ ಅನ್ ಅನ್ಯಾಚುರಲ್ ಡೆತ್, ಇದು ಬಂದು ಒಂದು ಮೋಸದ ಸಾವು, ಇದು ಮರ್ಡರ್, ಇದು ಹೋಮಿಸೈಡ್ ಇದು ಅಂತ ನನಗೆ ಫಸ್ಟ್ ಖಚಿತಪಡಿಸಿದ್ದೆ ನಮ್ಮ ಅಕ್ಕ, ಹೂ ಇಸ್ ಆಲ್ಸೋ ಡಾಕ್ಟರ್ ಇನ್ UK, ಚಿಲ್ಡ್ರನ್ ಸ್ಪೆಷಲಿಸ್ಟ್ ಬೇರೆ ಮೇಡಮ್ ಅವರು. ಓಕೆ, ನೀವು ನಿಮ್ಮ ಅಕ್ಕಂಗೆ ಎಲ್ಲ ಹೇಳಿ ಆದ್ಮೇಲೆ, ನಿಮ್ಮ ಅಕ್ಕನೂ ಕೂಡ ಡೌಟ್ ಆದ್ಮೇಲೆ, ಇವ್ರೆಲ್ಲ ಹೇಳಿದ್ರು ಇದು ಪಕ್ಕಾ ಮರ್ಡರ್ ಅಂತ ಹೇಳಿ ಗೊತ್ತಾದ್ಮೇಲೆ ಕಂಪ್ಲೇಂಟ್ ಆಗುತ್ತೆ. ಆಮೇಲೆ ತಕ್ಷಣ ನೀವು ಯಾರಿಗೂ ಮೋಹನ್ ಆಗಿರ್ಲಿ, ಪೊಲೀಸರು ಮೋಹನ್ ಆಗಿರ್ಲಿ, ಪ್ರಿಯಾಂಕಾಗೆ ಕಾಂಟ್ಯಾಕ್ಟ್ ಮಾಡ್ಲಿಲ್ವಾ, ಅವ್ರನ್ನ ಹುಡುಕ್ಲಿಲ್ವಾ ಹಾಗಾದ್ರೆ? ಇಲ್ಲ ಮೇಡಮ್, ಹಾಗೆ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ಆತರ ಅನ್ಫೋಲ್ಡ್ ಆಗಿಲ್ಲ. ನನಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ್ಮೇಲೂ ನನಗೆ ಫಸ್ಟ್ ಆಫ್ ಆಲ್ ನನಗೆ ಪೊಲೀಸ್ ರೂಟೀನ್ ಅದೆಲ್ಲ ನನಗೆ ಗೊತ್ತಿಲ್ಲ. ಸೊ ವಾಟ್ ಈಸ್ ದ ನೆಕ್ಸ್ಟ್ ಪ್ರೊಸೀಜರ್ ನನಗೆ ಗೊತ್ತಿರ್ಲಿಲ್ಲ. ಸೊ ನಾನು ಒಂದು 2-3 days ಆದ್ಮೇಲೆ ನಾನು ನಮ್ಮ ಅಕ್ಕಗೆ ಮತ್ತೆ ಕಾಲ್ ಮಾಡಿದೆ, ಪೂರ್ಣಿಮಾ ಈ ತರ ಹಿಂಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಈ ತರ ಬಂದ್ರು ಯಾರು ಪೊಲೀಸ್ ಸ್ಟೇಷನ್ ಇಂದ ನಾನು ಯಾರು ಕಮ್ಯುನಿಕೇಟ್ ಮಾಡ್ತಾ ಇಲ್ಲ, ಯಾರು ಏನು ಹೇಳ್ತಾ ಇಲ್ಲ. ಐ ನೋ ಸಮಥಿಂಗ್ ಇಸ್ ಫಿಶಿ ಇಲ್ಲಿ, ಬಟ್ ಏನಕ್ಕೆ ಈ ತರ ಆಗ್ತಾ ಇದೆ ಅಂತ ಅರ್ಥ ಆಗ್ತಿಲ್ಲ ನನಗೆ ಅಂತ ನಮ್ಮ ಅಕ್ಕಗೆ ಹೇಳಿದೆ. ಅವಾಗ ಅವರು ನನ್ನ ಕೊಲೀಗ್ ಒಬ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ ಬೆಂಗಳೂರಲ್ಲೇ, ನಾನು ಅವ್ರಿಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನ ಫಾರ್ವರ್ಡ್ ಮಾಡ್ತೀನಿ,
ಅವರು ಅದನ್ನ ನೋಡಿ ಅವ್ರು ಏನ್ ಹೇಳ್ತಾರೋ ಐ ವಿಲ್ ಲೆಟ್ ಯು ನೋ ಅಂತ ನನಗೆ ಹೇಳಿದ್ರು. ಸೊ ಒಂದು 2-3 ಡೇಸ್ ನಂತರ ಅವರು ಪ್ರವೀಣ್ ನ ಇದಕ್ಕೆ ಕಳಿಸಿ, ನಮ್ಮ MS ಬಿಲ್ಡಿಂಗ್ ಗೆ ಕಳಿಸಿ, ಲೋಕಾಯುಕ್ತ ಆಫೀಸಿಗೆ ಕಳಿಸಿ ಅಂತ ಅವರು ಕಮ್ಯುನಿಕೇಟ್ ಮಾಡಿದ್ರು. ಸೊ ಅವಾಗ ದಟ್ ವಾಸ್ ಆನ್ 30th of April ಆಯ್ತದು. ಸೊ ನಾನು 30th of April ನಾನು ಆಫೀಸ್ ಹೋದೆ. ಅವರು 3rd ಫ್ಲೋರಿಗೆ ಹೋಗಿ ಡಾಕ್ಟರ್ AS ರಾವ್ ಅಂತ ಹೇಳಿದಾಗ ಅಲ್ಲಿ 3rd ಫ್ಲೋರಿಗೆ ಹೋಗಿ ಹೋದ್ವಿ ಅಲ್ಲಿಗೆ. ಅವಾಗ ನನಗೆ ಗೊತ್ತಾಗಿದ್ದು ದಟ್ ಡಾಕ್ಟರ್ AS ರಾವ್ ಇಸ್ IGP ಲೋಕಾಯುಕ್ತ ಅಂತ ನನ್ಗೆ ಅವತ್ತೇ ಗೊತ್ತಾಗಿತ್ತು ನನಗೆ. ಸೊ ಅಲ್ಲಿಗೆ ಹೋದಾಗ ಆಫೀಸಲ್ಲಿ ಸರ್ ಕರೆದ್ರು, ನನ್ಗೆ ಕರೆದು ಒಂದು ಸುಮಾರು 1 hour ಡಿಸ್ಕಷನ್ ಮಾಡಿದ್ರು. ಏನಾಗ್ತಾ ಇದೆ, ಏನು ಇಲ್ಲ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಎಲ್ಲ ಓದಿದ್ರು, ಎಲ್ಲ ಇದ್ ಮಾಡಿದ್ರು ಅವರು. ಆಮೇಲೆ ಒಂದು ಕಂಪ್ಲೇಂಟ್ ಇರುತ್ತಾ ಕೊಡಿ ನನಗೆ, ಐ ವಿಲ್ ಸಿ ಟು ದಟ್ ನನ್ನ ಕೈಲಿ ಏನ್ ಮಾಡಕ್ಕಾಗತ್ತೆ, ಐ ವಿಲ್ ಟ್ರೈ ಅಂಡ್ ಡೂ ದಿಸ್ ದ ಬೆಸ್ಟ್ ಟು ಯು ಅಂತ ಹೇಳ್ಬಿಟ್ಟು ನನ್ನ ಕಂಪ್ಲೇಂಟ್ ತಗೊಂಡ್ರು ಮೇಡಮ್. ತಗೊಂಡು ನನಗೆ ಆಚಾರ್ಯ ನೀವು ಹೋಗಿ ಅಂತ ಹೇಳಿ ನಾನು ಹೊರಟು ವಾಪಸ್ ಮತ್ತೆ ಹರಿಹರಕ್ಕೆ ಬಂದೆ ಮೇಡಮ್. ಒಂದು 10 days ಅಲ್ಲ, ಒಂದು ವೀಕ್ ಆಗ್ತಿದ್ದಂಗೆ ನನಗೆ ACP ಆಫೀಸ್ ಇಂದ ಫೋನ್ ಬಂತು. ವೈಟ್ ಫೀಲ್ಡ್ ಮಾದೇಪುರ ಪೊಲೀಸ್ ಸ್ಟೇಷನ್ ಅಂತ ಕರೆದ್ರು ನನಗೆ. ಸೊ ನಾನು ಅಲ್ಲಿಗೆ ಹೋದಾಗ ACP ರೀನಾ ಸುವರ್ಣ IPS ಮೇಡಮ್ ಅವ್ರದ್ದು ಆಫೀಸಿಗೆ ಕ್ಯಾಬಿನ್ ಕರ್ಕೊಂಡು ಹೋಗುತ್ತೆ ಮೇಡಮ್ ನನಗೆ. ಅವಾಗ ಮೇಡಮ್ ನನ್ನ ಹತ್ರ ಸುಮಾರು 3 hours, ಅವರು 2.5 to 3 hours ಕೂತ್ಬಿಟ್ಟು ತುಂಬಾ ಪೇಷನ್ಸ್ ಅಲ್ಲಿ, ನೀನ್ ಗೊತ್ತಿರೋದೆಲ್ಲ ಹೇಳಪ್ಪ, ನೀನು ಯಾವುದೇ ಸಣ್ಣ ಪುಟ್ಟ ವಿಷಯ ಇದ್ರೆ ಅದು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ, ನಾವು ಚೂಸ್ ಮಾಡ್ತೀವಿ ವೆದರ್ ಟು ನೆಗ್ಲೆಕ್ಟ್ ಅವ್ರ ಯೂಸ್ ಇಟ್ ಅಂತ ನಾವು ಚೂಸ್ ಮಾಡ್ತೀವಿ, ಬಟ್ ಏನಿದೆ ಎಲ್ಲ ಹೇಳ್ಬಿಡಿ ಅಂತ ಹೇಳಿದ್ರು. ಸೊ ಕೂತು ಡಿಸ್ಕಷನ್ ವೆಂಟ್ ಆನ್ ಫಾರ್ ಅವರ್ಸ್ ಅಲ್ಲಿ ಅವರ ಜೊತೆಗೆ ಮಾತಾಡಿದ್ಮೇಲೆ ಅವಾಗ ರೀನಾ ಮೇಡಮ್ ನನಗೆ ಹೇಳಿದ್ರು, ಸರ್ ಇನ್ಮೇಲಿಂದ ಇನ್ವೆಸ್ಟಿಗೇಷನ್ ರೆಸ್ಪಾನ್ಸಿಬಿಲಿಟಿ ನಾನೇ ತಗೊಂತೀನಿ, ನಾನೇ ಲೀಡ್ ಮಾಡ್ತೀನಿ ಇನ್ವೆಸ್ಟಿಗೇಷನ್ ನ. ಅಲ್ಲಿ ಹೊಸದಾಗಿ ಬಂದಿದ್ದವರು ಗೋವರ್ಧನ್ ಸರ್ಕಲ್ ಇನ್ಸ್ಪೆಕ್ಟರ್ ನ ನಾನು ಇನ್ವೆಸ್ಟಿಗೇಟಿಂಗ್ ಆಫೀಸರ್ IO ಮಾಡ್ತೀನಿ ನಾನು ಅವ್ರನ್ನ, ನೀವು ಇದಾದ್ಮೇಲೆ ಅವ್ರನ್ನ ಹೋಗಿ ಭೇಟಿ ಆಗಿ ಅಂತ ಹೇಳ್ಬಿಟ್ಟು ನನಗೆ ಕಳಿಸಿದ್ರು. ಅವಾಗ ಅವ್ರೆಲ್ಲ ಒಂದು 3-4 pages ಅಷ್ಟು ನೋಟ್ಸ್ ಗಳು ಅವರು ಮಾಡ್ಕೊಂಡಿದ್ರು. ಆಮೇಲೆ ನಾನು ಕಾಡುಗೋಡಿ ಸ್ಟೇಷನ್ಗೆ ಹೋದಾಗ ಅಲ್ಲಿ ನಾವು ಗೋವರ್ಧನ್ ಸರ್ ಅಲ್ಲೇ ಇದ್ರು, ಅವ್ರನ್ನ ಮಾತಾಡಿಸಿದ್ವಿ. ಅವರು ಅದ್ ನನ್ಗೆ ಹೇಳಿದ್ರು, ನೋಡಪ್ಪ ನಾನು ಇವಾಗ ಬಂದಿದ್ದೀನಿ, ಐ ಡೋಂಟ್ ನೋ ಈ ಕೇಸ್ ಬಗ್ಗೆ ನನ್ಗೆ ಗೊತ್ತಿಲ್ಲ, 4 ದಿನ ಟೈಮ್ ಕೊಡಪ್ಪ, ಐ ವಿಲ್ ಸ್ಟಡಿ ದಿಸ್ ಕೇಸ್ ಥರೋಲಿ ಅಂಡ್ ದೆನ್ ವಿಲ್ ಸಿ ಹೌ ಟು ಗೋ ಡೀಲ್ ವಿತ್ ದಿಸ್ ಅಂತ ಹೇಳಿದ್ರು. ಸರಿ ಆಯ್ತು ಸರ್ ಅಂತ ಹೇಳಿ ಮತ್ತೆ ನಾನು ತಿರುಗಿ ಊರಿಗೆ ಬಂದೆ ಮೇಡಮ್. ಅದಾಗಿ ಒಂದು ವಿತಿನ್ ವೀಕ್ ಅಲ್ಲಿ ಮತ್ತೆ ನನಗೆ ಗೋವರ್ಧನ್ ಸರ್ ಕರ್ಸ್ಕೊಂಡ್ರು, ಮತ್ತೆ ಬೆಂಗಳೂರಿಗೆ ಕರ್ಸ್ಕೊಂಡ್ರು. ದಿಸ್ ವಾಸ್ ಆನ್ ದ 4th of May. ಇದು ಟೈಮ್ ಲೈನ್ ಮೇಡಮ್. 4th of May ನನಗೆ ಕರ್ಸ್ಕೊಂಡು ಅಲ್ಲಿ ಸಂಜೆ 8:30 ನಾನು ಹೇಳಿದ್ದೆ, ನನಗೊಂದು 2 ದಿನ ಟೈಮ್ ಕೊಡು ಅಂತ, ನೋಡು ನಾನು ತಗೊಂಡು ನಾನು ಮಾಡಿದ್ದೀನಿ ಕೆಲಸ ಅಂತ ಹೇಳ್ಬಿಟ್ಟು FIR ರಿಜಿಸ್ಟರ್ ಮಾಡಿ, ನನ್ನ ಹೆಸರು ಮೇಲೆ ರಿಜಿಸ್ಟರ್ ಮಾಡಿ ನನಗೆ ಕೊಟ್ಟಿದ್ದು ಮೇಡಮ್ FIR ಕಾಪಿ. ಈ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ಅಲ್ಲಿ ಇಲ್ಲಿ IGP ಸರ್ಗೆ ಹೋದ್ಮೇಲೆ, ಆಮೇಲೆ ACP ಮೇಡಮ್ ಹತ್ರ ಹೋದ್ಮೇಲೆ, ಆಮೇಲೆ ಸರ್ಕಲ್ ಇನ್ಸ್ಪೆಕ್ಟರ್ ಹೋದ್ಮೇಲೆನೆ ದಿಸ್ ಕೇಸ್ ಕೇಮ್ ಟು ಲೈಟ್ ಮೇಡಮ್. ಇಲ್ಲ ಅಂತ ಹೇಳಿದ್ರೆ ಐ ಡೋಂಟ್ ನೋ ಏನ್ ಮಾಡ್ತಿದ್ರು ನಮ್ಮ ಮಗಳದು ಈ ಮ್ಯಾಟರ್ ಅಲ್ಲಿ ಸರ್ ಮೇಡಮ್. ಎಸ್ ಪ್ರವೀಣ್, ಈಗ ಮೋಹನ್ ಒದ್ದು ಸಾಯಿಸಿದ್ದಾನೆ, ಪಾಪ ಆ ಮಗುನ ಒದ್ದು ಸಾಯಿಸಿದ್ದಾನೆ, ಉಸಿರುಗಟ್ಟಿಸಿ ಸಾಯಿಸಿದ್ದಾನೆ ಅಂತ ಕೇಳಿದ ತಕ್ಷಣ ನಿಮ್ಗೆ ಏನ್ ಅನಿಸ್ತು, ಹೇಗೆ ಅನಿಸ್ತು ಆ ಕ್ಷಣ? ಮೇಡಮ್ ನನಗೆ ನನ್ನ ಎಮೋಷನ್ಸ್ ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಮೇಡಮ್. ನನಗೆ ಇದೇ ದಿಸ್ ಇಸ್ ದ ಟ್ರೂತ್ ಅಂತ ಹೇಳಿದ್ರೆ ಹಿ ಹ್ಯಾಸ್ ಟು ಬಿ ಹ್ಯಾಂಡ್ ಟು ಡೆತ್ ಮೇಡಮ್. ಒಂದ್ ಐಸ್ ಕ್ರೀಮಿಗೆ ಯಾರ ಮಗು ಜೀವ ತೆಗಿತಾರ ಮೇಡಮ್? ಒಂದ್ ಐಸ್ ಕ್ರೀಮಿಗೆ ಒಂದು 5 ವರ್ಷದ ಮಗು ಮೇಡಮ್. ಎಂತ ಮನುಷ್ಯ ಮೇಡಮ್ ನಾನು. ನನಗೆ ಇದುವರೆಗೂ ನನಗೆ ಸ್ಟೇಷನ್ ಇಂದಾಗ್ಲಿ ಅಂದ್ರೆ ನನಗೆ ಬೆಳಗ್ಗೆ ನನಗೆ ಸುವರ್ಣ ಚಾನೆಲ್ ಅವರೇ ನನಗೆ ಹೇಳಿದ್ದು ಮೇಡಮ್, ಇದು ಈ ತರ ಹಿಂಗಾಗಿದೆ ಅಂತ, ಇವನು ಈ ತರ ಕೃತ್ಯ ಮಾಡಿದಾನೆ, ಇದ್ರಲ್ಲಿ ಇವಳು ಭಾಗಿಯಾಗಿದ್ದಾಳೆ ಅಂತ ಹೇಳಿದ್ದೆ ನನಗೆ. ಅವಾಗ ನನಗೆ ಗೊತ್ತಾಗಿದ್ದೆ, ಅವಾಗ ಇವತ್ತು ಬೆಳಗ್ಗೆ ಗೊತ್ತಾಗಿತ್ತು ನನಗೆ. ಬಟ್ ಇಫ್ ಇಟ್ ಈಸ್ ಟ್ರೂ, ನಮ್ಮ ಜುಡಿಷಿಯಲ್ ಪ್ರಾಸೆಸ್ ಅಲ್ಲಿ ಅದ್ರಲ್ಲಿ ಆ ಪನಿಷ್ಮೆಂಟ್ ಏನ್ ಬರ್ದಿದೆ ಅಲ್ಲ ಮೇಡಮ್, ಆ ಫುಲ್ ಸ್ಟಾಪ್ ಬರೋ ತನಕನು ದೇ ಬೋತ್ ಡಿಸರ್ವ್ ಇಟ್ ಮೇಡಮ್. ಅವರು ದೇ ಬೋತ್ ಡಿಸರ್ವ್ ಇಟ್. ಕೊಟ್ಬಿಟ್ಟಿದ್ರೆ ನನ್ ಮಗು ಎಷ್ಟು ಕೇಳ್ಕಂಡೆ ಮೇಡಮ್, ಎಷ್ಟು ಕೇಳ್ಕಂಡೆ, ನನ್ ಮಗು ಕೊಟ್ಬಿಡೆ ಅಂತ. ಕಷ್ಟ ಆಯ್ತು ಅಂದ್ರೆ ಗಂಜಿಗೆ ಉಪ್ಪ ಹಾಕೊಂಡ್ಬಿಟ್ಟು ನಾವು 3 ಜನ ತಿಂದು ಬದುಕ್ತೀವಿ, ನಿನ್ನ ಹತ್ರ 1 ರೂಪಾಯಿ ಕೇಳಕ್ ನಾವು ಬರೋದಿಲ್ಲ, ನಾವು ಕೊಟ್ಬಿಡೆ ನನ್ ಮಗು ಕೊಟ್ಬಿಡೆ ಅಂತ ಏನಂದ್ರು ಮಾಡ್ಲಿಲ್ಲ ಮೇಡಮ್. ಅದೇನೋ ಒಂಥರ ಖುಷಿ ನನಗೆ ಟಾರ್ಚರ್ ಇಕ್ಬೇಕು, ನನಗೆ ನೋವು ಕೊಟ್ರೆ ಅವಳಿಗೆ ಏನೋ ಖುಷಿ ಮೇಡಮ್. ಅವಳಿಗೆ ಅದ್ ಒಂದೇ ಕಾರಣಕ್ಕೆ ಪಾಪು ಹಿಡ್ಕೊಂಡು ಅವಳು ಪಾಪು ನೋಡ್ಕೊಳ್ತಾನೆ ಅನ್ನೋದು ನನಗೆ ನಂಬಿಕೆನೇ ಇರ್ಲಿಲ್ಲ ಮೇಡಮ್. 100% ನಂಬಿಕೆ ಇರ್ಲಿಲ್ಲ.
ಓಕೆ ಪ್ರವೀಣ್ ಅವರೇ, ಈಗ ಪುಟ್ಟ ಮಕ್ಕಳನ್ನ ದೇವ್ರಿಗೆ ಹೋಲಿಸ್ತಾರೆ. ಆ ಪುಟ್ಟ ಮಗು ಕೂಡ ಅವಳು ಪ್ರಿಯಾಂಕಾ ಅವ್ರು ಹೇಳ್ತಾರೆ ನನಗೆ ಸಾಯಿಸೋಕ್ಕಾಗಲ್ಲ, ನೀನೇ ಸಾಯಿಸ್ಬಿಡು ಅಂತ ಹೇಳಿ. ಹೆತ್ತ ತಾಯಿನೇ ಈ ಥರ ಹೇಳಿದಾಗ ಏನು ಅನಿಸ್ತ ನಿಮಗೆ? ಮೇಡಮ್, ಹುಳ ಬಿದ್ದು ಸಾಯ್ತಾರೆ ಮೇಡಮ್ ಇಂಥ ಜನರು. ನರಳಿ ಸಾಯ್ತಾರೆ ಮೇಡಮ್ ಇಂಥ ಜನರು. ಸಾಮಾನ್ಯ ಸಾವು ಬರಲ್ಲ ಮೇಡಮ್ ಇಂಥ ಜನರಿಗೆ. ಅಂತಿಂತ ಸಾವು ಬರಲ್ಲ ಮೇಡಮ್ ಇವ್ರಿಗೆ. ಸಾಯ್ಸೋದೇನಿಗೆ ಬಂತು ಮೇಡಮ್? ಕೊಟ್ಬಿಟ್ಟಿದ್ರೆ ಆಗೋಗ್ಬಿಡ್ತಿತ್ತಲ್ಲ ಮೇಡಮ್. ನಾನು ನಿನ್ ಪ್ರಾಪರ್ಟೀಸ್ ಅಲ್ಲಿ, ನನ್ನ ಮಕ್ಳಿಗೂ ನಿನ್ ಪ್ರಾಪರ್ಟೀಸ್ ಅಲ್ಲಿ ಏನೂ ಬೇಡ ಅಂತ ಬರ್ಕೊಟ್ಬಿಡ್ತಿದ್ದೆ ಮೇಡಮ್ ನಾನು. ಕೊನೆಯದಾಗಿ ಮಗಳನ್ನ ನೋಡಿದ ತಕ್ಷಣ ಏನ್ ಅನಿಸ್ತು ಪಾಪ? ಬಹಳ ಬದುಕ್ಬೇಕಾಗಿರೋ ಮಗಳು ಮೇಡಮ್. ಬಸ್ಸು ಹಣ್ಣು ಕೂಸು ಪ್ರಪಂಚ ನೋಡಿಲ್ಲ. ಆ ಅಪಾರ್ಟ್ಮೆಂಟ್ ಅಲ್ಲಿ ಗಾರ್ಡನ್ ಅಲ್ಲಿ ಓಡಾಡ್ಕೊಂಡಿದ್ದವಳು ಮೇಡಮ್ ಅವಳು. ಎಂತ ಕೆಲ್ಸ ಮಾಡ್ಬಿಟ್ರು ಮೇಡಮ್. ಮಾಡಬಾರ್ದಿತ್ತು ಮೇಡಮ್, ನನ್ ಮಗಳಿಗೆ ಆತರ ಮಾಡಬಾರ್ದಿತ್ತು. ಕಷ್ಟ ಇದೆ, ನನಗೆ ಕೊಟ್ಬಿಟ್ಟಿದ್ರೆ ಆಗೋಗ್ಬಿಡ್ತಿತ್ತು ಮೇಡಮ್. ಮಾಡಬಾರ್ದಿತ್ತು. ಏನ್ ಹೇಳ್ತೀರಾ ಇವಾಗ? ಮೇಡಮ್, ನನ್ನ ಮಗುಗೆ ಆಗಿರೋದು ನಮ್ಮ ಕರ್ನಾಟಕದಲ್ಲೂ ಈ ತರದ ಇನ್ನೊಂದು ಇನ್ಸಿಡೆಂಟ್ ನಡಿಬಾರ್ದು ಮೇಡಮ್. ನಮ್ಮ ದೇಶದಲ್ಲೂ ಇದು ನಡಿಬಾರ್ದು ಮೇಡಮ್. ಇದು ಆ ತರ ಒಂದು ಎಕ್ಸಾಂಪಲ್ ಸೆಟ್ ಮಾಡ್ಬೇಕು ಮೇಡಮ್. ನಮ್ CM ಸಾಹೇಬರು, DK ಶಿವಕುಮಾರ್ ಸಾಹೇಬರು, ನಮ್ ಜಡ್ಜಸ್, ನಮ್ ಪೊಲೀಸ್ ಕಮಿಷನರ್, ನಮ್ಮ ACP ಅವರು, DCP ಅವರು, ಸರ್ಕಲ್ ಇನ್ಸ್ಪೆಕ್ಟರ್ ಅವರು, ಇಂತ ಒಂದು ಮ್ಯಾಟರ್ ಬಂತು ಅಂತ ಹೇಳಿದ್ರೆ ಅಲ್ಲಿಗಲ್ಲೇ ಬಗೆದು ದಂಡ ಕೊಡ್ಬೇಕು ಮೇಡಮ್ ಇಂಥವ್ರಿಗೆ. ದಿಸ್ ಶುಡ್ ನೆವರ್ ರಿಪೀಟ್ ಇನ್ ಎನಿಬಡಿ ಎಲ್ಸಸ್ ಲೈಫ್ ಮೇಡಮ್. ನಮ್ ಶತ್ರುಗೂ ಬೇಕಾಗಿಲ್ಲ ಇಂಥದ್ ಜೀವನ. ನಾನ್ ಬದುಕ್ತಾರೆ ಜೀವನ, ನಮ್ ಶತ್ರುಗೂ ಬೇಡ. ಎಲ್ಲರೂ ದೇ ಹ್ಯಾವ್ ಟು ಸೆಟ್ ಅನ್ ಎಕ್ಸಾಂಪಲರಿ ಎಕ್ಸಾಂಪಲ್ ಫಾರ್ ದಿಸ್ ಪೀಪಲ್ ಮೇಡಮ್. ಮಾಡ್ಬೇಕು ಮೇಡಮ್ ಇವ್ರಿಗೆ. ಇವ್ರನ್ನ ದೇ ಶುಡ್ ಬಿ ಡ್ರ್ಯಾಗ್ ಟು ದ ಸ್ಟ್ರೀಟ್ಸ್ ಅಂಡ್ ಶೇಮ್ಡ್ ಇನ್ ಫ್ರಂಟ್ ಆಫ್ ದ ಹೋಲ್ ನೇಷನ್ ಮೇಡಮ್ ಇವ್ರನ್ನ.